ಬ್ರೇಕಿಂಗ್ ನ್ಯೂಸ್. ಸರ್ ನನ್ಗೊಂದು ಕ್ವಶನ್ ಐತ್ರಿ. ಯಾವಾಗಲೂ ನಾನ್ ಕ್ವಶನ್ ಕೇಳ್ತೀನಿ ಮೀಡಿಯಾದಲ್ಲಿ ಕೂತು, ಈಗ ನನಗೊಂದು ಕ್ವಶನ್ ಕೇಳ್ತಾರ. ಹೌದ್ರಿ ಸರ್, ಇದು ಯಾವ್ದೇ ಒಂದ್ ಹಿಂಗ್ ಇನ್ಸಿಡೆಂಟ್ ಆಗೈತಲ್ರಿ ಅಂದ್ರ ನಿಮ್ಗೆ ಯಾವಾಗೂ ಮರ್ಯಾಕ್ ಆಗಂಗಿಲ್ಲ, ಆ ತರ ಯಾವ್ದಾದ್ರು ಒಂದ್ ಇನ್ಸಿಡೆಂಟ್ ಹೇಳ್ರಿ. ಅಂಡರ್ ವರ್ಲ್ಡ್ ಡಾನ್ ನ ಯಾವಾಗಲೂ ಎಂಟ್ರಿ ಮಾಡಿದ್ದೆ. ಓ ಮೈ ಗಾಡ್. ಓವರ್ ದ ಫೋನ್ ನಂಗೆ ಫೋನ್ ಕನೆಕ್ಟ್ ಆದ ತಕ್ಷಣ ಅವರ ಅನ್ನೋ ತರ. ಸೊ ಹಾಗಾಗಿ ಆ ಥರದ್ದೆಲ್ಲ ಒಂದಷ್ಟು ಗ್ರೇಟ್ ಎಕ್ಸ್ಪೀರಿಯನ್ಸ್ಗಳಿದೆ. ವೈಭವದ ಉತ್ಸವಗಳನ್ನ ಅಲ್ಲಿ ನಿಂತು ಇಂಟರ್ವ್ಯೂ ಮಾಡಿದ್ದಿದೆ. ಮುಳುಗೋಯ್ತು ಊರುಗಳು. ನಿಮ್ ಬೆಳಗಾವಿ ಕಡೆ ಅಂದಾಗ ಮಹಾರಾಷ್ಟ್ರದಿಂದ ಡ್ಯಾಮ್ ಅಲ್ಲಿ ನೀರು ಓಪನ್ ಆದ್ರೆ ಬೆಳಗಾವಿ, ಬಿಜಾಪುರ, ವಿಜಯಪುರ, ಬಾಗಲಕೋಟೆ ಈ ಭಾಗದಲ್ಲೆಲ್ಲ ನೀರು ಬಂದು ಗ್ರಾಮಗಳೆಲ್ಲ ಮುಳುಗೋದಾಗ ಪ್ಯಾಂಟ್ ಅನ್ನ ಇಲ್ಲಿ ತನಕ ಏರಿಸಿ ಆ ಗ್ರಾಮಕ್ಕೆ ಯಾರೂ ಹೋಗೋಕ್ ಸಾಧ್ಯ ಇಲ್ಲ. ನಮ್ಮ ವ್ಯಾನು ಜೀಪು ಒಂದು 2-2.5 ಕಿಲೋಮೀಟರ್ ದೂರ ಇದೆ. ನಡ್ಕೊಂಬಂದು ಮೈಕ್ ಹಿಡಿದು ನನ್ನ ಕ್ಯಾಮ್ರಾಮನ್ ಆ ಗ್ರಾಮದ ಒಳಗಡೆ ಆ ಕೆಸರು ಗದ್ದೆಲ್ಲ ನಿಂತು ರಿಪೋರ್ಟಿಂಗ್ ಮಾಡಿದ್ದೀನಿ. ಅಂದ್ರೆ ನಮಗೆ ನೋಡೋಕೆ ಸ್ಕ್ರೀನ್ ಮೇಲೆ ನಾವು ಚಂದ ಕಾಣ್ತಿರ್ತೀವಿ, ಆರಾಮಾಗಿ ಬಂದು ನಿಂತಾರಪ್ಪ ಇವರು, ಏನ್ ತೊಂದರೆ ಇಲ್ಲ ಅಂತ. ನಾವೆಷ್ಟೊತ್ತು ಎದ್ದಿರ್ತೀವಿ, ನಾವ್ ಎಲ್ಲಿಂದ ಜರ್ನಿ ಮಾಡಿರ್ತೀವಿ, ಅಥವಾ ಇನ್ನೇನೋ ನಮಗೆ ಹಿಂಸೆ ಆಗಿರುತ್ತೆ. ನಾವು ಮನುಷ್ಯ ತಾನಮ್ಮ. ಇದೆಲ್ಲದ್ರ ನಡುವೆ ಆಕ್ಷನ್ ಅಥವಾ ಟೇಕ್ ಕ್ಯೂ ಅಂದ ತಕ್ಷಣ ನಾವು ನಮ್ಮ ಪಾತ್ರದಲ್ಲಿ ಹೊರಟೋಗ್ಬಿಡ್ತೀವಿ. ಅದು ನಮಗೂ ನಿಮಗೂ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಅದೆಲ್ಲ ನಿಭಾಯಿಸೋದೇ ಜೀವನದಲ್ಲಿರುವಂಥ ದೊಡ್ಡ ಚಾಲೆಂಜ್ ನಮ್ಮ ಕಡೆ. ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಖುಷಿ ಅವರೇ, ಥ್ಯಾಂಕ್ ಯು. ನೋಡಿ ಮಹಾನಟಿ ಸೀಸನ್ 2.